ಕತ್ತಲೆ ಋಣಾತ್ಮಕವಾದರೆ ಬೆಳಕು ಧನಾತ್ಮಕ. ದೀಪಕ್ಕೊಂದು ಅಜ್ಞಾತ ಹಾಗೂ ಅಗಾಧ ಶಕ್ತಿ ಇದೆ. ಆತ್ಮಲಿಂಗಂ ವಿಮಲ ಚಿತ್ತ ಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ. ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನು ಸ್ಮರಣೆ ಮಾಡಿ ವಿದ್ಯಾದಿ ದೇವತೆಯಾದಂತಹ ಶ್ರೀ ಶಾರದಾ ದೇವಿಯಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರ ಒಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಪ್ರಸ್ತುತ ಜಗದ್ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ನಮ್ಮ ಅರಸೀಕೆರೆ ತಾಲೂಕಿನ ಶಾಲಾ ಮಕ್ಕಳಿಗೆ ಮತ್ತು ನಮ್ಮ ಪೋಷಕ ವೃಂದದವರಿಂದ ಮಾತೃ ಮತ್ತು ಮಾತಾಪಿತೃಗಳ ಪೂಜೆ, ಈ ಒಂದು ಪವಿತ್ರವಾದ ಇನ್ನೊಂದು ಅಂದರೆ ಶಾರದಾ ಪೂಜೆ. ಶೈಕ್ಷಣಿಕ ವರ್ಷದ ಕೊನೆಯ ಹಂತಕ್ಕೆ ನಾವೆಲ್ಲ ಬಂದು ತಲುಪಿರುವಂಥ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳು ಮತ್ತು ಪೋಷಕರು, ಶಿಕ್ಷಕರು, ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ವಿನೂತನವಾದಂತಹ ಮಾತೃಭೋಜನ, ಮಾತಾಪಿತೃಗಳಿಗೆ ಪೂಜೆ, ಶಾರದಾ ಪೂಜೆ ಅವಕಾಶ ಮಾಡಿಕೊಂಡಂತಹ ಸುಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಆತ್ಮೀಯ ಪೋಷಕವೃಂದದವರೇ, ಶ್ರದ್ಧೆಯ ತಾಯಿಂದಿರೇ, ಪ್ರೀತಿಯ ಮಕ್ಕಳೇ, ವಿದ್ಯಾರ್ಥಿನಿಯರೇ, ನಮ್ಮ ಪತ್ರಿಕಾ ಸನ್ಮಿತ್ರರೇ, ಈಗಾಗಲೇ ಕೊನೆಯ ಹಂತಕ್ಕೆ ನಾವು ಬಂದಿರುವಂಥ ಸುಸಂದರ್ಭದಲ್ಲಿ ಪರೀಕ್ಷೆಗಳು ಸಾಮಾನ್ಯ, ಒಂದಾದ್ಮೇಲೆ ಒಂದು ಪರೀಕ್ಷೆ ಬೇಕಾಗ್ತದೆ. ನಮಗೆ ಪರೀಕ್ಷೆ ಇಲ್ಲದಲೇ ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. 1ನೇ ತರಗತಿಯಲ್ಲಿ ಇರ್ತೀನಿ ಅಂತ ಅಂದರೆ 7ನೇ ತರಗತಿಗೆ ಹೋಗೋಕ್ಕಾಗೋದಿಲ್ಲ. 7ನೇ ತರಗತಿಗೆ ಹೋಗಲೇಬೇಕಾಗ್ತದೆ, 5ಕ್ಕೆ ಹೋಗ್ಬೇಕಾಗ್ತದೆ, 8th, 9th, 10th ಮತ್ತು PUC. ಅಷ್ಟು ಮಕ್ಕಳು ಕೂಡ ನಮ್ಮ SSLC ಮತ್ತು PUC ಸೆಕೆಂಡ್ ಇಯರ್ PUC ಮಕ್ಕಳಿಗೆ ಇವತ್ತು ವಿಶೇಷವಾದಂತಹ ನಮಗೆ ಜನ್ಮವನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಸಾರ್ಥಕ್ಯ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ತಂದೆ ತಾಯಿಗಳನ್ನ ಒಂದು ಸ್ಮರಣೆ ಮಾಡಿ ಅವರ ಪಾದ ಪೂಜೆಯನ್ನು ಮಾಡಿ, ಶಾರದಾ ಪೂಜೆಯನ್ನು ಮಾಡಿ, ಅನೇಕ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮ ಅಂತರಾಳದಲ್ಲಿ ಇಳಿದು ಈ ಮನುಷ್ಯತ್ವವನ್ನು ಸಾಕಷ್ಟು ಆಳಕ್ಕೆ ತಗೊಂಡೋಗಿ ನಮ್ಮ ಮನುಷ್ಯರನ್ನಾಗಿ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಬೇಕಾಗ್ತದೆ. ಇದು ವಿಶೇಷವಾದಂಥ ಕಾರ್ಯಕ್ರಮ. ಏನು ಮಾತೃಪಿತೃ ಪಾದಪೂಜೆ, ಮಾತೃಭೋಜನ. ಹಾಗಾದ್ರೆ ಪ್ರತಿ ದಿವಸ ಮಾತೃಭೋಜನ ಇಲ್ವಾ ಅಂತೇಳಿ ಮಕ್ಕಳಾಗಲಿ ಪೋಷಕರಾಗಲಿ ಕ್ವಶನ್ ಮಾರ್ಕ್ ಹಾಕೊಬೋದು. ಆದರೆ ಒಂದೊಂದು ವಿಶೇಷ ಇರ್ತದೆ. ಮಕ್ಕಳನ್ನ ಸಾಕಿ ಸಲವಿ ಕೊನೆಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಕೊಳ್ಬೇಕಾದ್ರೆ ಎಲ್ಲಿಲ್ಲದ ದುಃಖವನ್ನು ತಂದೆ ತಾಯಿಗಳು ಪಡ್ತಾರೆ. ಹಂಗಾರೆ ಇಷ್ಟು ದಿನ ಮಕ್ಕಳ ಜೊತೆಲಿ ಇರಲಿಲ್ವಾ? ಯಾಕೆ ಅಳಬೇಕು? ನಮ್ಮ ಕರುಳು ಸಂಬಂಧಗಳು ಆ ರೀತಿ ಹಿರಿಯರು ಬೆಸ್ತು ಹೋಗಿದ್ದಾರೆ. ಇವತ್ತು ನೋಡ್ತಾ ಇದ್ದೀವಿ ಮಾನವೀಯ ಮೌಲ್ಯಗಳು ಎಲ್ಲಿ ನಶಿಸಿ ಹೋಗ್ತಾ ಇದೆ. ದಿನ ಬೆಳಗಾದ ಪತ್ರಿಕೆಯಲ್ಲಿ ಮೊಬೈಲ್ ಕೊಡಿಸ್ಲಿಲ್ಲ ಅಂತೇಳಿ ತಾಯಿಯನ್ನು ಕೊಂದಂಥ ಮಕ್ಕಳು ನೋಡ್ತಾ ಇದ್ದೀವಿ. ಮಗ ತೊಂದರೆ ಕೊಟ್ಟ ಅಂತೇಳಿ ಮಗನ್ನೇ ಕೊಲೆ ಮಾಡಿಸುವಂಥ ತಂದೆ ತಾಯಿಗಳು ನೋಡ್ತಾ ಇದ್ದೀವಿ. ಇವತ್ತು ವಾತಾವರಣ ಎಷ್ಟು ಮನಸ್ಸಿನಲ್ಲಿ, ಮನೆಯಲ್ಲಿ, ವಾತಾವರಣದಲ್ಲಿ ಕಲುಷಿತವನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಹೊರಟ್ರೆ ಸಾಕಷ್ಟು ನಿದರ್ಶನಗಳು ಬರ್ತವೆ. ಅವೆಲ್ಲ ಯಾಕಾಯಿತು ಅಂತ ಅಂದರೆ ವಿವೇಕ ಇಲ್ಲದೆ, ಸಂಸ್ಕಾರ ಇಲ್ಲದೆ, ಸುಸಂಸ್ಕೃತರಾಗದಲೇ ಕೆಟ್ಟ ನಡೆ ನುಡಿಗಳಿಂದ ಇವತ್ತು ನಮ್ಮ ಮನಸ್ಸನ್ನು, ಮನೆಯನ್ನು ಯಾವ ಹಂತಕ್ಕೆ ನಾವು ತಗೊಂಡೋಗಿ ಇಟ್ಟಿದ್ದೀವಿ ಅನ್ನೋಕ್ಕೆ ನಾವೆಲ್ಲ ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಬೆಳಿಗ್ಗೆ ಓದ್ತಾ ಇದೆ. ಒಂದು ಪುಸ್ತಕ ಓದಂಥ ಸಂದರ್ಭದಲ್ಲಿ ಅದು ನನಗೆ ನೆನಪಾಯಿತು.
ಅದೃಷ್ಟ ನನಗೆ ಆಶ್ಚರ್ಯ ಆಯ್ತು. ಇವತ್ತು ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅವರೆಲ್ಲ ಒಂದ್ ಕಡೆ ಭಾಷಣ ಮಾಡಿದಂಥ ಮಾತುಗಳನ್ನ ಮೆಲ್ಕಾಗ್ತ ಸಂದರ್ಭದಲ್ಲಿ ನಮ್ಮ ಅರಸೀಕೆರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಚಾರನೇ ಸಿಕ್ತು ನನಗೆ. ಏನಂತ ಹೇಳಿದ್ರು ಬಾಲಗಂಗಾಧರನಾಥ ಪೂಜ್ಯ ಮಹಾಸ್ವಾಮೀಜಿಯವರು? ವಿವೇಕದ ಶಿಕ್ಷಣ ಅಂತ. ಏನ್ ಹೇಳಿ? ವಿವೇಕದ ಶಿಕ್ಷಣ. ಏನು ಶಿಕ್ಷಣ ಅಂದ್ರೆ ಏನು? ಅವ್ರು ಹೇಳ್ತಾರೆ, ಅಕ್ಷರ ಜ್ಞಾನವೇ ಸಾಕ್ಷರತೆಯಲ್ಲ. ಏನ್ ಹೇಳಿ? ಅಕ್ಷರ ಜ್ಞಾನವೇ ಸಾಕ್ಷರತೆಯಲ್ಲ. ಇದನ್ನೆಲ್ಲ ನೆನಪಿಟ್ಕೋಬೇಕಿದನ್ನ. ಹಾಗೆಯೇ ವೈಚಾರಿಕತೆ ಇಲ್ಲದ ಶಿಕ್ಷಣವು ಅನಕ್ಷರತೆಗೆ ಸಮಾನ. ಅನಕ್ಷರತೆಗೆ ಸಮಾನ. ಸೋದರತೆ ಹಾಗೂ ಲೋಕಕಾರುಣ್ಯ ಇವು ಶಿಕ್ಷಣದೊಂದಿಗೆ ಸದಾ ಬೆಳೆದುಕೊಂಡಿರಬೇಕಾದ ಗುಣಗಳು ಅಂತ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ನಮ್ಮ ವಿದ್ಯಾರ್ಥಿಗಳಿಗೆ ಮಾನವೀಯತೆಯನ್ನು ಬೋಧಿಸುವ ವಿವೇಕದ ಶಿಕ್ಷಣವನ್ನು ಕೊಡದಿದ್ದರೆ ಅದರಿಂದಾಗುವ ದುಷ್ಪರಿಣಾಮಗಳನ್ನು ಸಮಾಜ ದೀರ್ಘಕಾಲದವರೆಗೂ ನಾವು ಕಷ್ಟಗಳನ್ನ ನೋಡಬೇಕಾಗ್ತದೆ. ಇದನ್ನು ಯಾರು ಹೇಳಿದ್ರು ಅಂತ ಅಂದ್ರೆ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಹೇಳಿದ್ರು. ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ನಮ್ಮ ಶಿಕ್ಷಣ ಕೇಂದ್ರಗಳು ಹೇಗಿರಬೇಕೆಂದು ಬಹುದಿನಗಳಿಂದನೇ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಒತ್ತಿ 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 ಹೇಳಿದ್ದಾರೆ. ಈ ಮಾತನ್ನು ಸ್ಮರಣೆ ಮಾಡ್ಕೊಳ್ಳೇಬೇಕು. ಇದೆಲ್ಲ ಕಡೆ ಪತ್ರಿಕೆಯಲ್ಲಿ ಬರಲೇಬೇಕು ಈ ಮಾತು. ಏನಪ್ಪಾ ಅಂತಂದ್ರೆ, ಮೊದಲನೇದು ಮಾನವೀಯತೆ. ಏನ್ ಹೇಳಿ? ಮಾನವೀಯತೆ. ಆಮೇಲೆ ಸಹಿಷ್ಣುತೆ, ಆಮೇಲೆ ವಿವೇಕ, ಇನ್ನೊಂದು ಪ್ರಗತಿ, ಆಲೋಚನಾಶೀಲತೆ, ಸತ್ಯಾನ್ವೇಷಣೆಗಳ ಪ್ರತೀಕ. ಇಂತಹ ವೈಚಾರಿಕ ಮತ್ತು ಮಾನವೀಯತೆಯನ್ನು ಉದ್ದೀಪನಗೊಳಿಸುವ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಶಿಕ್ಷಕರಿಗೆ, ನಮ್ಮ ಪೋಷಕರಿಗೆ, ನಮ್ಮ ವಾತಾವರಣದಲ್ಲಿ ಅತ್ಯಂತ ಇದು ಜಾಗೃತವಾಗಿ ಜರೂರಾಗಬೇಕಾಗ್ತದೆ ಅಂತೇಳಿ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವತ್ತೇ ಹೇಳಿ ಹೋಗಿದ್ದಾರೆ. ಯಾಕೆ ಈ ಮಾತನ್ನು ಹೇಳಿದ್ರು? ಸ್ವಾಮೀಜಿಯವರು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಒತ್ತುಗಳನ್ನ ಕೊಟ್ಟರು. ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ಒತ್ತಿ ಎತ್ತಿ ಸಾಕಷ್ಟು ಬೆಳೆಸಿ ಮಕ್ಕಳ ಪ್ರಗತಿಗೋಸ್ಕರ ಇದೆಲ್ಲ ಚಿಂತನೆಗಳು. ಬೆಳಿಗ್ಗೆ ಹೋದ ಮಗ ಸಂಜೆ ಏನಾಗಿ ಬರ್ತಾನೆ ಮನೆಗೆ, ಮನೆಯಲ್ಲಿ ಇದ್ದು ಏನಾಗ್ತಾ ಇದ್ದಾನೆ, ಮನೆ ಒಳಗೆ ಇದ್ದು ಏನಾಗ್ತಾ ಇದ್ದಾನೆ, ಆಚೆ ಹೋಗಿ ಏನಾಗಿದ್ದಾನೆ, ಎರಡು ಕಡೆ ಹೋಗ್ದಲೇ ಏನಾಗಿದ್ದಾನೆ, ಇದೆಲ್ಲ ಪೋಷಕರಿಗೆ ಅತ್ಯಂತ ಚಿಂತಾಕ್ರಾಂತರಾಗಿರುವಂಥ ವಿಚಾರ. ಇನ್ನು ಕೆಲವರು ಮನೆಯಲ್ಲಿ ವಾತಾವರಣ ಹೇಗಿದೆಯೋ ಗೊತ್ತಿಲ್ಲ, ಮಕ್ಕಳು ಪರಿಶುದ್ಧವಾದಂಥ ಮನಸ್ಸು, ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ನೆಮ್ಮದಿ, ಮನೆಗೆ ಹೋದಂಥ ಸಂದರ್ಭದಲ್ಲಿ ಏನೋ ಒಂಥರ ಮನಸ್ಸಿಗೆ ವಿಕೋಪ ಪ್ರಲೋಪ, ಹೀಗೆಲ್ಲ ಇರಬೇಕಾದ್ರೆ ಇವತ್ತು ಅದಕ್ಕೆ ಹೇಳಿದ್ರು, ಫಸ್ಟ್ ನಮ್ಮ ಮನೆಯನ್ನ ಜ್ಞಾನ ದೇಗುಲವನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ಸಾಕಷ್ಟು ದೇವತೆಗಳು, ನಮ್ಮ ತಂದೆ, ನಾವು ನಮ್ಮ ಮಕ್ಕಳಿಗೆ ಮಾದರಿ ಆಗಬೇಕಾದ್ರೆ ನಮ್ಮಲ್ಲಿರುವಂಥ ಹಿರಿಗೆ ನಮ್ಮ ತಂದೆ ತಾಯಿಗಳು ನಾವೆಷ್ಟು ಮಾದರಿಯಾಗಿ ಸೇವೆ ಮಾಡಿದ್ದೀವಿ. ಇವೆಲ್ಲ ಪಾಠಗಳು ಪುಸ್ತಕದಲ್ಲಿ ಸಾಕಷ್ಟು ಜ್ಞಾನಗಳು. ಅದಕ್ಕೆ ಹೇಳ್ತಾರೆ, ಅಬ್ರಹಂ ಲಿಂಕನ್ ಅಮೆರಿಕದ ಅಧ್ಯಕ್ಷ ಕಡು ಬಗ್ಗೆ ಏನೆಲ್ಲ ನೀವು ಸಮೃದ್ಧಿಯಾಗಿದ್ದೀರಿ ತಂದೆ ತಾಯಿಗಳು ಅಂತ ಅಂದರೆ ಕಾತುರತೆ. ನನ್ನ ಮಗ ಏನು ಮಾಡ್ತಾನೆ, ನನ್ನ ಮಗಳು ಏನು ಮಾಡ್ತಾಳೆ, ಪಾತ್ಪೂಜೆ ಅಂದರೆ ಏನು, ಆ ಕ್ಷಣವನ್ನು ಯಾರೊಬ್ಬ ಮಾತಾಡ್ತಾ ಇರೋದು, ಪಾತ್ಪೂಜೆಯನ್ನು ಮಾಡ್ತಾನೆ. ಎಷ್ಟೆಲ್ಲ ಇವತ್ತು ಹೃದಯದಲ್ಲಿ ಸಂತೋಷ ತಂದೆ ತಾಯಿಗಳಿಗಿದೆ. ಅದೇ ಸಂತೋಷ, ಅದೇ ಪವಿತ್ರವಾದ ಭಾವನೆ ನಾಟಕೀಯ ಇಲ್ಲದೆ ಭಕ್ತಿಯಿಂದ ಶ್ರದ್ಧೆಯಿಂದ ಭಾವನಾತ್ಮಕವಾಗಿ ಇವತ್ತು ಮಕ್ಕಳು ಕೆರಡೆ ಕುತ್ಕೊಂಡು ಅವರ ಪಾದ ಪೂಜೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ, ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ, ಅವ್ರ ಪಾದವನ್ನು ತೊಳೆದು ನಾವು ಒಂದಷ್ಟು ಕೃತಜ್ಞರ ಆಗಲಿಲ್ಲ ಅಂತ ಅಂದರೆ ಈ ಜನ್ಮ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಾದಪೂಜೆ ಮಾಡಿದ್ರೆ ಸಾರ್ಥಕ ಆಗುತ್ತಾ? ಇಲ್ಲ. ನೀವೆಲ್ಲ ಕೇಳಿದಿರಿ, ಸನಾತನ ಸಂಸ್ಕೃತಿಯಲ್ಲಿ ಸಾಕಷ್ಟು ಜ್ಞಾನಿಗಳು ಯಾಕೆ ಮಹಾತ್ಮರಿಗೆ, ಸ್ವಾಮೀಜಿಗಳಿಗೆ, ಹಿರಿಯರಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಅಂತ ಅಂದರೆ ಭಾಗುವಿಕೆ. ಭಾಗದಾಗ ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಾವೆಷ್ಟೋ ಒಂದಷ್ಟು ಪುಣ್ಯವಂತರಾಗ್ತೀವಿ ಅಂತ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನಮಸ್ಕಾರಕ್ಕೆ ಅಷ್ಟು ಬೆಲೆ ಇದೆ. ಕುಂತಿ ಕಥೆ ಕೇಳಿದಿರಿ ನೀವು, ಗಾಂಧಾರಿಯನ್ನ ಕೇಳಿದಿರಿ, ಇಡೀ ಮಹಾಭಾರತ ಮುಗೀತು, ಎಲ್ಲ ಮುಗೀತು. ಕೃಷ್ಣ ನೋಡ್ದ, ರುಕ್ಮಿಣಿ ಕೇಳ್ಕೊಂಡ್ರಿ, ಇಷ್ಟು ದಿನ ಆಯ್ತಲ್ಲ, ಇಷ್ಟು ದಿನ ಹೊಡೆದಾಡಿದ್ದಾರೆ, ಬರೀ ಯುದ್ಧ, ಸಾವು ನೋವು, ಪಾಂಡವನ್ನೆಲ್ಲ ಒಂದ್ಸಲ ಊಟಕ್ಕೆ ಕರೀರಿ ನಮ್ಮ ಮನೆಗೆ. ಏನ್ ಹೇಳಿ, ಡಿನ್ನರ್
ಏನಂತಾರೆ ಪಾರ್ಟಿ, ಒಂದು ಊಟ ಹಾಕೋಣ ಅಂತ. ಅದರ ಶಬ್ದ ಬೇನೆ ಅರ್ಥ ಆಗ್ತದೆ. ಊಟಕ್ಕೆ ಕರೆದ್ರು ಅಂತಂದರೆ ಅರ್ಥ ಆಗಲ್ಲ. ಇವತ್ತು ನಮ್ಮನೆ ಡಿನ್ನರ್ ಕರೆದಿದ್ದೀವಿ ಅಥವಾ ನಮ್ಮನೆ ಪಾರ್ಟಿ ಕರೆದಿದ್ದೀವಿ